ಮತ್ತೊಮ್ಮೆ ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎಚ್ ಸಿ ಮಹದೇವಪ್ಪನವರ ಆ ಹೋಲಿಕೆ ಅದು ಯಾಕೆ ಬಂತು ಅನ್ನೋದು ನನಗೆ ಇನ್ನೂ ತನಕ ಬಗೆಹರಿತಿಲ್ಲ. ಔಟ್ ಆಫ್ ಫ್ರಸ್ಟ್ರೇಷನ್, ಅದು ಸಿಟ್ಟು ಬಂದು ಹೇಳಿದ್ರ, ಕೆಣಕೋದಕ್ಕೆ ಹೇಳಿದ್ರ? ಅಜಿತ್, ನನಗನ್ಸುತ್ತೆ ಎಚ್ ಸಿ ಮಹದೇವಪ್ಪನವರು ನನಗೆ ಅನಿಸೋದು ಪಾಸಿಟಿವ್ಲಿ ತೆಗೆದುಕೊಂಡಾಗ ಓಕೆ, ಅವರೇನೋ ಒಂದು ಉಪಮೇಯವನ್ನು ಕೊಡ್ಲಿಕ್ಕೆ ಹೋಗಿ ಅದು ಹೋಗಿ ನಾಯಿ ಉಪಮೇಯವನ್ನು ಕೊಟ್ಟರು. ಈಗ ನಾಯಿಗೂ ಒಂದು ನಿಯತ್ತಿದೆ, ನಾಯಿಗೂ ಒಂದು ಕಿಮ್ಮತ್ತಿದೆ ರೀ. ಹೌದು, ನಾವು ಮನುಷ್ಯರು ನಾಯಿ ಅಂತಕ್ಕಂಥ ಯಾವಾಗಲೂ ಗೇಲಿ ಮಾಡಿ ನಗ್ತಿರ್ತೀವಿ. ಕರೆಕ್ಟ್. ಬಟ್ ನಾಯಿ ಎಲ್ಲರೂ ನಿಯತ್ತಿಗಾಗಿ ನಾಯಿ ಹತ್ರ ನಾವು ನೋಡ್ತೀವಿ. ಹಾಗಾಗಿ ಅನೇಕ ಬಾರಿ ನಾವೇನು ಮಾಡ್ತೀವಿ, ಮನುಷ್ಯರು ನಾಯಿ ಬಗ್ಗೆ ಮನುಷ್ಯ ನಾಯಿಯಿಂದ ಭಾಳ ನಾವು ಶ್ರೇಷ್ಠರು ಅನ್ನುವ ರೀತಿಯಲ್ಲಿ ಚರ್ಚೆಗಳನ್ನು ಮಾಡ್ತೀವಿ ಪ್ರಾಣಿಗಳಿಗಿಂತ. ಆದರೆ ನನಗನ್ಸುತ್ತೆ ಎಚ್ ಸಿ ಮಹದೇವಪ್ಪನವರಂಥ ಒಬ್ಬ ಹಿರಿಯರು, ಈಗ ಅದು ನಾಯಿಗೆ ನಿಯತ್ತಿದೆ, ಇದೊಂದು ಆರ್ಗ್ಯುಮೆಂಟ್ ಬೇರೆ. ಬಟ್ ರಾಜಕೀಯ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವೇನೋ ಒಂದು ಏನಂತಾರೆ ಪ್ಯಾರಲಲ್ ಎಳಿಲಿಕ್ಕೆ ಹೋಗಿ ಏನನ್ನೋ ಮಾತನಾಡಿದರೆ ಅದರ ಅರ್ಥ ಇನ್ನೇನೋ ಆಗಿ ಈಗ ಡಿ ಕೆ ಸುರೇಶ್ ಅಂತವರು ಕೂಡ ಅದಕ್ಕೆ ಬಂದು ಉತ್ತರವನ್ನು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಹೌದು, ಹೀಗಾಗಿ ನನಗನ್ಸುತ್ತೆ ರಾಜಕಾರಣಿಗಳು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಸೌಂಡ್ ಬೈಟ್ ಕೊಡುವಾಗ, ಅದರಲ್ಲೂ ಮುಖ್ಯವಾಗಿ ಯಾವುದನ್ನು ನೀವು ಅದನ್ನು ಅಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿ ಒಂದು ಮೀಟಿಂಗ್ ಮುಗಿಸ್ಕೊಂಡು ಬಂದರು. 5 ಪ್ರಯತ್ನಗಳ ನಂತರ 5ನೇ ಪ್ರಯತ್ನದಲ್ಲಿ ಮೀಟಿಂಗ್ ಸಿಕ್ತು, ಮೀಟಿಂಗ್ ಯಶಸ್ವಿ ಆಗಿದೆಯಂತೆ. ಇಂಥ ಚರ್ಚೆಗಳು ನಡೀತಿರುವಾಗ ಒಂದು ಕಡೆ ನಾವು ವಿದೇಶಕ್ಕೆ ಹೋಗೋರೆ ಯಾರು ತಡೀರಿ ಅನ್ನೋ ಲೆವೆಲ್ಲಿಗೆ ಶಾಸಕರುಗಳು ಮಾತಾಡಿದ್ರು. ನಮ್ಮ ಸ್ವಂತ ಹಣದಲ್ಲಿ ನಾವು ಫಾರಿನ್ಗೆ ಹೋಗೋ ಅಧಿಕಾರ ಈ ದೇಶದಲ್ಲಿ ಇಲ್ವಾ ಅನ್ನೋ ಥರ ಮಾತಾಡ್ತಾರೆ. ಇನ್ನೊಂದು ಕಡೆ ನಾಯಿ ಹಿಡಿದು ಒಳಗಾಕ್ರಿ ಅಂತ ಹೈಕೋರ್ಟ್ ಹೇಳಿದೆ ಅಂತ ಇವರು ಮಾತಾಡ್ತಾರೆ. ಅಜಿತ್, ನೋಡಿ, ಅವರು ಹೇಳಿದ ಅರ್ಥ ಏನಿತ್ತು ಅಂದರೆ, ನಾನು ಅರ್ಥ ಮಾಡ್ಕೊಂಡ ಪೈಕಿ ನಾನು ಹೇಳಿದೆ, ನಾನು ಪಾಸಿಟಿವ್ಲಿ ತೆಗೆದುಕೊಂಡು ಅದನ್ನು ಅವರೇನು ಹೇಳಿದರು ಎಚ್ ಸಿ ಮಹದೇವಪ್ಪನವರು, ಇದು ಒಂದು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರ, ಇದನ್ನು ಹಾದಿ ಬೀದಿಯಲ್ಲಿ ದಿನವೂ ಚರ್ಚೆ ಮಾಡಿ ಇದು ತೀರ್ಮಾನ ಆಗಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳಿದ ಅರ್ಥ. ಅದು ನನಗನ್ಸುತ್ತೆ ಅದು ಎಲ್ರಿಗೂ ಅನ್ವಯ ಆಯಿತು. ಈಗ ಡಾಕ್ಟರ್ ಯತೀಂದ್ರ ಕೂಡ ಆ ಹೇಳಿಕೆಯನ್ನು ಕೊಡ್ತಿದ್ರು, ಬಸವರಾಜ್ ಶಿವಗಂಗಾ ಕೂಡ ಆ ಹೇಳಿಕೆಯನ್ನು ಕೊಡ್ತಾರೆ. ಹೌದು, ಹೀಗಾಗಿ ಎಚ್ ಸಿ ಮಹದೇವಪ್ಪನವರು ಅದನ್ನು ಹೇಳಲಿಕ್ಕೆ ಹೋಗಿ ಅದು ಏನೋ ಬೇರೆ ಅರ್ಥ ಬರುವ ರೂಪದಲ್ಲಿ ಆ ಚರ್ಚೆ ಶುರು ಆಯಿತು. ಮತ್ತು ನನಗನ್ಸುತ್ತೆ ಅಜಿತ್, ಅಂದರೆ ಇವತ್ತು ಫಾರಿನ್ ಟ್ರಿಪ್ ಬಗ್ಗೆ ಬಹಳಷ್ಟು ಚರ್ಚೆ ನಡೆದಿದೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಏಕಕಾಲಕ್ಕೆ 19 ಶಾಸಕರು ಒಂದು ಪಾರ್ಟಿಯವರು ಫಾರಿನ್ ಟ್ರಿಪ್ಗೆ ನಿಮ್ಮ ದುಡ್ಡಲ್ಲೇ ಹೋಗ್ರಿ. ಯು ಆರ್ ನಾಟ್ ಎ ಇಂಡಿವಿಜುವಲ್ ಪರ್ಸನ್. ಅದಕ್ಕೆ ತಾನೇ ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು ವಿದೇಶ ಪ್ರವಾಸಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಅನುಮತಿಯನ್ನು ಪಡಿಬೇಕು. ಸರ್ಕಾರಿ ಅಧಿಕಾರಿಗಳು ನನ್ನ ಪರ್ಸ್ನಲ್ ದುಡ್ಡಲ್ಲಿ ನಾನು ಹೋಗ್ತೀನಿ ಅಂತಂದರೆ ಸರ್ಕಾರ ಬಿಡುತ್ತಾ ಸರ್ಕಾರ? ಹೆಂಗೆ ಬಿಡುತ್ತೆ? ಈಗ ನಾನು ನೀವು ಎಲ್ಲ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಏಕಕಾಲಕ್ಕೆ 15 ಜನ ವಿದೇಶ ಪ್ರವಾಸಕ್ಕೆ ಹೋಗ್ಬಿಡ್ತೀವಿ ಅಂತಂದರೆ ಸಂಸ್ಥೆ ಬಿಡುತ್ತಾ ನಿಮಗೆ ಹೋಗ್ಲಿಕ್ಕೆ? ಬಿಡಬಾರ್ದು. ದಟ್ ಈಸ್ ವಾಟ್ ಈಸ್ ಆಲ್ ಅಬೌಟ್ ತಾನೇ. ಹೌದು. ಹೀಗಿರುವಾಗ ನನಗೆ ಈ ನಮ್ಮ ದುಡ್ಡು ನಾವು ಹೋಗ್ತೀವಿ ಅಲ್ರಿ, ನಿಮ್ಮ ದುಡ್ಡು ಇದ್ದಾಗ ನೀವು ಶಾಸಕ ಇಲ್ಲದೇ ಇದ್ದಾಗ ಹೋಗಿ ಬನ್ನಿ. ನಿಮ್ಮನ್ನು ಯಾರು ಈಗ ಮಾಜಿ ಶಾಸಕರಾಗಿ ಓಡಾಡ್ತಿದಾರಲ್ಲ, ಅವ್ರು ಎಲ್ಲಿ ಹೋಗ್ತೀರ ನಾವು ಕೇಳ್ತೀವ? ಕರೆಕ್ಟ್. ಯು ಆರ್ ಬೌಂಡೆಡ್ ಬೈ ಕಾನ್ಸ್ಟಿಟ್ಯೂಷನಲ್ ಡ್ಯೂಟೀಸ್. ಯು ಹ್ಯಾವ್ ಟೇಕನ್ ಓತ್ ಆನ್ ಕಾನ್ಸ್ಟಿಟ್ಯೂಷನ್ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಕೌನ್ಸಿಲ್. ನಮ್ಮ ದುಡ್ಡಿದೆ, ನಾವು ಹೋಗ್ಬಿಡ್ತೀವಿ. ನಿಮ್ಮ ಪಾಲಿಟಿಕ್ಸ್ ಬಗ್ಗೆ ಯಾರೂ ಕೇಳ್ತಾ ಇಲ್ಲ. ಅಥವಾ ನೀವು ವಿದೇಶಕ್ಕೆ ಯಾಕೆ ಹೋಗಬಾರ್ದು ಅಂತಕ್ಕಂಥ ಪ್ರಶ್ನೆ ಬಂದಾಗ 19-20 ಶಾಸಕರು ಅಕ್ಕಪಕ್ಕದ 4-5 ಜಿಲ್ಲೆಯವರು ಎಲ್ಲರೂ ಒಟ್ಟಿಗೆ ಹೋಗಿ ಎದ್ದು ಹೋಗ್ಬಿಟ್ರು ಅಂತ ತಿಳ್ಕೊಳ್ಳೋಣ. ನಾಳೆ ಏನೋ ಇಲ್ಲಿ ಹರಕತ್ತಾಯ್ತಪ್ಪ, ಇಲ್ಲೊಂದು ಸರ್ಕಾರ ನಡಿಬೇಕಾಗಿರುತ್ತೆ. ಆ್ಯಂಡ್ ಬೇಕೋ ಬೇಡವೋ ನಮ್ಮ ಇಡೀ ಅಡ್ಮಿನಿಸ್ಟ್ರೇಷನ್ ಇಸ್ ಡಿಪೆಂಡೆಂಟ್ ಆನ್ ದ ಪೊಲಿಟಿಕಲ್ ಲೀಡರ್ಶಿಪ್. ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ದ ಬ್ಯೂರೋಕ್ರೆಟಿಕ್. ಯಾಕೆ ಶಾಸಕರು ಹೋದಾಗ ಕೆಲಸಗಳಾಗ್ತವೆ. ಹಾಗಿರುವಾಗ ನನಗನ್ಸುತ್ತೆ ಇದು ಇಡೀ ಆರ್ಗ್ಯುಮೆಂಟ್ ಇದೆ ಅಲ್ಲ, ನಾವು ಪ್ರೈವೇಟ್ ಪರ್ಸನ್ಸ್, ಯು ಆರ್ ನಾಟ್ ಪ್ರೈವೇಟ್ ಪರ್ಸನ್. ಹೌದು. ನೀವೇ 4-5 ದಿನ ಜಾಸ್ತಿ ಹೋದರೆ ನಿಮ್ಮನ್ನು ಪ್ರಶ್ನೆ ಕೇಳ್ತಾರೆ ಜನ, ಎಲ್ಲೋದ್ರಿ ಅಜಿತ್ ಯಾಕೆ ಬರ್ತಿಲ್ಲ ಅಂತಾರೆ. ಕೇಳ್ತಾರೆ ತಾನೆ, ಕೇಳ್ತಾರಲ್ಲ. ಬಿಕಾಸ್ ಯು ಆರ್ ಇನ್ ದ ಸಾರ್ವಜನಿಕ ಜೀವನ. ನೀವಿಲ್ಲ ನಾವೇದು ಹೋಗ್ಬಿಡ್ತೀವಿ ಅಂತ ಹೋಗಿ ನಿಮ್ಮ ಆರ್ಗ್ಯುಮೆಂಟನ್ನು ಮಾಡ್ಕೋಬೋದು. ಬಟ್ ದಟ್ ಆರ್ಗ್ಯುಮೆಂಟ್ ಡಸಂಟ್ ಹೋಲ್ಡ್ಸ್ ಗುಡ್. ನನಗನ್ಸುತ್ತೆ ಮೊದಲ ಬಾರಿ ಇತ್ತೀಚೆಗೆ ನೋಡಿ, ಫಾರಿನ್ ಟ್ರಿಪ್ನ ಆರ್ಗ್ಯುಮೆಂಟ್ ನೋಡಿ, ಬೀದಿ ನಾಯಿಗಳ ಹೋಲಿಕೆ ನೋಡಿ, ಸರ್ಕಾರದ 2 ಪ್ರಮುಖ ಬಣಗಳು ಮಾತಿನ ಮೇಲೆ ಕಂಟ್ರೋಲ್ ಮಾಡ್ತಾ ಇಲ್ಲ, ಆ್ಯಕ್ಷನ್ಸ್ ಮೇಲೆ ಕಂಟ್ರೋಲ್ ಮಾಡ್ತಾ ಇಲ್ಲ ಅನ್ನೋದು ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ವಲ್ಪ ಹಳಿ ತಪ್ಪಿದರೆ
ಇದು 89-91 ಫೈಟ್ ಏನಿತ್ತು ಆ ದಿಕ್ಕಿಗೆ ಹೋದರೂ ಆಶ್ಚರ್ಯ ಇಲ್ಲ ಅನ್ನೋದು ಈ ಇಡೀ ಬೆಳವಣಿಗೆಗಳು ನೋಡ್ತಾ ಇರೋದು. ಹೌದು. ಆ ದೃಷ್ಟಿಕೋನದಲ್ಲಿ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರು ಬಿಟ್ಬಿಡ್ರಿ, ಅವ್ರು ದೇ ಆರ್ ಪಾರ್ಟಿ. ಒಬ್ಬರು ಸರ್ಕಾರ ಉಳಿಸ್ಬೇಕು, ಕುರ್ಚಿ ಉಳಿಸ್ಕೊಳ್ಬೇಕು ಅಂತಾರೆ, ಇನ್ನೊಬ್ರು ಕುರ್ಚಿಗೆ ಬಂದು ಕೂತ್ಕೋಬೇಕು ಅಂತಾರೆ. ದೇ ಬೋತ್ ಹ್ಯಾವ್ ಬಿಕಮ್ ಪಾರ್ಟಿ. ಪೀಪಲ್ ವಿಲ್ ಆಸ್ಕ್ ಕ್ವಶನ್ ಅಬೌಟ್ ಇನ್ಚಾರ್ಜಸ್, ಕರೆಕ್ಟ್, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್, ಅವ್ರೇನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.